ಹಾಯ್ ಹಲೋ ಫ್ರೆಂಡ್ಸ್, ರೈಸ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಮಾಡುವ ರೆಸಿಪಿ ಎಗ್ ರೈಸ್ ಮಾಡಲು ಒಂದು ಉಳ್ಳಾಗಡ್ಡಿ ಅಂದರೆ ನಾನು ಪಾಪು ಇದು ಉಳ್ಳಾಗಡ್ಡಿ ತಿನ್ನಂಗಿಲ್ಲ, ಬರೀ ಅರ್ಧ ಅಷ್ಟೇ ತೊಗೊಂಡೀನಿ ಈರುಳ್ಳಿ. ಆಮೇಲೆ ಸಣ್ಣ ತೊಳೆದು ಸಣ್ಣ ಕಟ್ ಮಾಡಿಟ್ಕೊಂಡು ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ 2 ಮೊಟ್ಟೆ ತೊಗೊಂಡೀನಿ. ಇಲ್ಲಿ ಇದು ಅನ್ನ ಮಾಡೀನಿ, ಇನ್ನು ಬಿಸಿ ಐತಿದು. ಒಂದು ಸ್ವಲ್ಪ ತಣ್ಣಗೆ ಆದ್ಮ್ಯಾಗ ಎಗ್ ರೈಸ್ ಮಾಡ್ತೀನಿ. 2 ಸ್ಪೂನ್ ಎಣ್ಣೆ ಹಾಕಿನಿ, ಒಂದು ಸ್ವಲ್ಪ ಈರುಳ್ಳಿ ಹಾಕಿನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈಗ ಒಂದು ಸ್ವಲ್ಪ ಇದನ್ನು ತಯಾರಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ, ಒಂದು ಸ್ವಲ್ಪ ಖಾರ ಹಾಕ್ತೀನಿ, ಖಾರ ಹಾಕಿ ಒಂದು ಸ್ವಲ್ಪ ತಿರುಗಾಡಿಸ್ಬೇಕು. ಇದನ್ನು ಆನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ಇನ್ನೂ ಸ್ವಲ್ಪ ಕೈ ಹಾಕ್ತೀನಿ. ಆನಂತರ ಕೊತ್ತಂಬರಿ ಕಚ್ಚಿಟ್ಕೊಂಡಿಲ್ಲ ಅದನ್ನು ಹಾಕ್ತೀನಿ. ಇದು ಕೊತ್ತಂಬರಿ ಮೇಲೆ ಹಾಕ್ಬೇಕಾದ್ರೆ ನಮ್ಮ ಮನ್ಯಾಗ ನಮ್ಮ ಹುಡುಗರು ತಿನ್ನೋದಿಲ್ಲ, ಅದಕ್ಕೆ ಹಿಂಗಾಯ್ತು ಅಂತ ತಿಂತಾರೆ. ಈಗ 2 ಮೊಟ್ಟೆ ಇಟ್ಕೊಂಡಿನೆಲ್ಲ ಒಡೆದು ಹಾಕ್ತೀನಿ. ಇದೊಂದು ಹೊಡಿತೀನಿ. ಇವು ಚೆನ್ನಾಗಿ ಹುರ್ಕೋಬೇಕು, ಸ್ಮೆಲ್ ಹೋಗುತ್ತಾನ. ಬಿಡ್ದಕ್ಕೆ ಎಡ್ಸ್ಬೇಕು ಚೆನ್ನಾಗಿ. ಅನ್ನ ಹಾಕ್ತೀನಿ ಈಗ, ಯಾಕಂದ್ರೆ ಇದು ಆರಬೇಕು. ಆರದ್ಮ್ಯಾಗ ತಿರುಗಾಡಿಸಿದ್ರೆ ಚಲೋ ಆಗ್ತೈತಿ. ಇವು ಎಸಳು ಆಗ್ತೈತಿ. ಇವಾಗ ಒಂದು ಸ್ವಲ್ಪ ಯಾಕೋ ನನಗೆ ಡೌಟ, ಅಂದರೂ ಟೇಸ್ಟ್ ಆಕತಿ. ಮಾಡಿ ನೋಡಿ ತಿಂದು ಫ್ರೆಂಡ್ಸ. ಇವಾಗ ಗ್ಯಾಸ್ ಆಫ್ ಮಾಡೀನಿ. ಈಗ ಇದು ಅನ್ನ ಸುಡ್ತೈತಲ್ಲ, ಸುಡು ಅನ್ನದ್ರಾಗ ಹಾಕಿ ತಿರುಗಾಡಿಸ್ಬೇಕು. ನೋಡಿ ಮಾಡಿ ತಿಂದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹತ್ತೈತಿ. ಈಗ ಎಗ್ ರೈಸ್ ರೆಡಿ ಆಯಿತು. ಈಗ ನಾನು ಪಾಪುಗಳಿಗೆ ಹಾಕಿ ಕೊಡ್ತೀನಿ, ಅವ್ರು ತಿಂತಾರೆ. ನೀವು ಮಾಡಿ ನೋಡಿ ತಿಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಕಮೆಂಟ್ ಒಂದು ಬರವಲ್ಲು. ಒಂದು ಸ್ವಲ್ಪ ಫ್ರೆಂಡ್ಸ್ ದಯವಿಟ್ಟು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.